ಅನೇಕರು ಇಡೀ ದೇಶ ನಮ್ಮನ್ನು ಗಮನಿಸ್ತಾ ಇದ್ದಾರೆ. ನಾನು ಮೊನ್ನೆ ಪ್ರೈಮ್ ಮಿನಿಸ್ಟರ್ಗೆ ಒಂದು ಮಾತು ಹೇಳಿದೆ. ಪ್ರಧಾನಮಂತ್ರಿಗಳನ್ನ ಮೈಸೂರಿನಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಯೂತ್ ಸೆಂಟರ್ ಇನಾಗ್ರೇಷನ್ ಇತ್ತು. ಇಲ್ಲೇ ಕೂತಿದ್ದೆ. ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಬಂದಿದ್ರು, ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿ ಇದ್ದರು, ನಮ್ಮ ನಾರಾಯಣ ಮೂರ್ತಿ ಅವ್ರನ್ನ ಚೇರ್ಮನ್ ಮಾಡಿದ್ದು, ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು ಫೌಂಡೇಶನ್ ಸಂದರ್ಭದಲ್ಲಿ ನಾನು 26 ವರ್ಷದ 25 ವರ್ಷದ ಹಿಂದೆ ಮಾತು ಹೇಳ್ತಾ ಇದ್ದೀನಿ. 4 ಜನ ಪ್ರಧಾನಮಂತ್ರಿಗಳು ಈ ದೇಶಕ್ಕೆ 3 ತಿಂಗಳಲ್ಲಿ ಬಂದಿದ್ರು. 3 ತಿಂಗಳಲ್ಲಿ ಬಂದಂಥ ಸಂದರ್ಭದಲ್ಲಿ ಆ ಪ್ರಧಾನಮಂತ್ರಿಗಳು ಟೋಕಿಯೋ ಜಪಾನ್ ಪ್ರೈಮ್ ಮಿನಿಸ್ಟ್ರು, ಚೈನಾ ಪ್ರೈಮ್ ಮಿನಿಸ್ಟ್ರು, ಬ್ರಿಟಿಷ್ ಪ್ರೈಮ್ ಮಿನಿಸ್ಟ್ರು ಮತ್ತು ಇನ್ನೊಂದು 4 ಜನ ಬಂದಿದ್ದರು 3-4 ತಿಂಗಳಲ್ಲಿ. ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾತು ಹೇಳಿದ್ರು, there was a time when the world leaders first come to Delhi, then they used to go to Calcutta, Mumbai, Chennai, Hyderabad, Bangalore and all. Now the situation has changed. Those world leaders are first coming to Bangalore, then they are going to Delhi ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂಥ ಮಾತು. ಇದು ಕೃಷ್ಣ ಅವ್ರ ಸರ್ಕಾರದ ಸಾಧನೆ, ಇಲ್ಲಾಂದ್ರೆ ಆಗಿನ ಕಾಂಗ್ರೆಸ್ ಸರ್ಕಾರದ ಸಾಧನೆ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ನಮ್ಮ ರಾಜ್ಯ ಮಹಾರಾಜರ ಕಾಲದಿಂದ ಹಿಡಿದು ಏನು ಒಂದು ಆಡಳಿತ ನಡೀತು, ಆವತ್ತಿನ ಕಾಲದಲ್ಲಿ ಇರೋಂಥ ವ್ಯವಸ್ಥೆಯಲ್ಲಿ ಜಾತಿ ಧರ್ಮದ ವ್ಯವಸ್ಥೆಯಲ್ಲೂ ಕೂಡ ಗಮನದಲ್ಲಿಟ್ಕೊಂಡು ಬಸವಣ್ಣನ ಕಾಲದಿಂದ ಕೂಡ ಬಹಳ ಪರಿಶುದ್ಧವಾದಂಥ ಸಮಾನತೆ ಮೇಲೆ ಆಡಳಿತವನ್ನು ನಡೆಸಿ ಎಲ್ಲ ಜನರು ಕೂಡ ಕುವೆಂಪುರವರು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಇವತ್ತು ನಮ್ಮ ರಾಜ್ಯಕ್ಕೆ ಒಂದು ಬಿಂಬಿಸಿ ನಮ್ಮಲ್ಲಿರುವಂಥ ವಿದ್ಯಾರ್ಥಿಗಳು ಯುವಕರು ಇವತ್ತು ಏನು ಆ ನಾಲೆಜ್ ಹಬ್ ಅಂತ ಏನಿದೆ, ಇವತ್ತು ಕರ್ನಾಟಕದಲ್ಲಿ ನಮ್ಮ ಮ್ಯಾನ್ ಪವರ್ ಏನಿದೆ, ಹ್ಯೂಮನ್ ರಿಸೋರ್ಸಸ್ ಏನಿದೆ, ಇಡೀ ವಿಶ್ವದ ಚೈನಾ ಬಿಟ್ರೆ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಇಂಥ ಮ್ಯಾನ್ ಪವರು ಇರಲಿಕ್ಕೆ ಸಾಧ್ಯ ಇಲ್ಲ. ಅಂಥದನ್ನು ಇವತ್ತು ಎಲ್ಲ ದೇಶದವರು ಕೂಡ ಒಪ್ಕೊಳ್ತಾರೆ. ಮೊನ್ನೆ ಅಮೆರಿಕನ್ ಅಂಬಾಸಿಡರ್ ಕೂಡ ನಾನು ಭೇಟಿ ಮಾಡಿದ್ದೆ. ಅವರು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ನಾನು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಚರ್ಚೆ ಮಾಡ್ತಾ ಇದ್ರು. ಅವರು ಅದೇ ಮಾತನ್ನು ಒಪ್ಕೊಳ್ತಾ ಇದ್ರು. ಆಲ್ ಫಾರ್ಚೂನ್ 500 ಕಂಟ್ರೀಸ್ ವರ್ಲ್ಡ್ ಲೀಡರ್ಸ್ ಎಲ್ಲ ಇಲ್ಲೇ ಬಂದಿದ್ದಾರೆ. ಸೊ ನಮ್ಮಲ್ಲಿರುವಂಥ ಒಂದು ಕ್ವಾಲಿಟಿ ಎಜುಕೇಷನ್ ಏನಿದೆ, ನಮ್ಮಲ್ಲಿರುವಂಥ ತಂತ್ರಜ್ಞಾನ ಏನಿದೆ, ನಮ್ಮಲ್ಲಿರುವಂಥ ಹೆಲ್ತ್ ಸರ್ವಿಸಸ್ ಏನಿದೆ, ಇವತ್ತು ಪ್ರಪಂಚದ ಎಲ್ಲೂ ಕೂಡ ಇಲ್ಲ. ದಿ ಕ್ರೀಮ್ ಆಫ್ ಕರ್ನಾಟಕ ಇವತ್ತು ಕೂಡ ನಿಮ್ಮ ಮಕ್ಕಳು, ನಿಮ್ಮ ಸ್ನೇಹಿತರ ಮಕ್ಕಳೆಲ್ಲ ಕೂಡ ವಿವಿಧ ದೇಶದಲ್ಲಿ ಹೋಗಿದ್ದಾರೆ. ಅದಕ್ಕೆ ಯಾರು ಕಾರಣ? ನಮ್ಮ ಎಜುಕೇಷನ್ ಸಿಸ್ಟಮ್ ಕಾರಣ. ನಮ್ಮ ಹಳ್ಳಿಲಿ ಓದ್ತಾ ಇರೋಂಥ ವಿದ್ಯಾಭ್ಯಾಸದ ಮಕ್ಕಳು ಕೂಡ ಕಾರಣ. ಇದು ನೀವು ಮಾತ್ರ ಅಲ್ಲ, ಆ ಟೀಚರ್ಸ್ ಕಾಂಟ್ರಿಬ್ಯೂಷನ್ ಕೂಡ ಇಲ್ಲಿ ಬಹಳ ಮುಖ್ಯ. ಎಷ್ಟೇ ನಾವು ನಮ್ಮ ಶಿಕ್ಷಣ ಸಂಸ್ಥೆ ವಿಚಾರದಲ್ಲಿ ಬೇಕಾದಷ್ಟು ಟೀಕೆ ಟಿಪ್ಪಣಿ ಮಾಡಿದ್ರು ಕೂಡ ನಮ್ಮಲ್ಲಿರುವಂಥ ಬುದ್ಧಿವಂತಿಕೆ, ನಮ್ಮಲ್ಲಿರುವಂಥ ಪ್ರಜ್ಞಾವಂತಿಕೆ, ನಮ್ಮಲ್ಲಿರುವಂಥ ಅನುಭವ ಇದು ಭಾಳ ಹಿಂದಿನಿಂದ ಕೂಡ ಬಂದಿದೆ. ಅದಕ್ಕೆ ಇವತ್ತು ನಾವು ಅವತ್ತಿನ ಕಾಲದಲ್ಲೇ ಮಹಾರಾಜರು ಕೂಡ ಇಲ್ಲೇ ಇಂಡಿಯನ್ ಯೂನಿವರ್ಸಿಟಿ ಆಫ್ ಸೈನ್ಸನ್ನು ಬೇರೆ ಕಡೆ ಎಲ್ಲಿ ಬೇಕಾದ್ರೂ ಮಾಡ್ಬೋದಾಗಿತ್ತು. ಇಲ್ಲಿಂದನೇ ವಿಜ್ಞಾನ ಅನ್ನೋದನ್ನು ಬೆಳೀತಿತ್ತು. ಈಗ ಶಾಂತಿಯ ತೋಟ ಅಂತ ನಾವು ಎಸ್.ಎಂ. ಕೃಷ್ಣವ್ರ ಕಾಲದಲ್ಲಿ ನಮ್ಮ ಕುವೆಂಪುರವರ ಗೀತೆಯನ್ನು ನಾವು ನಾಡು ಗೀತೆಯನ್ನು ಮಾಡಿಕೊಂಡು ನಾನಿಲ್ಲಿ ಗಮನಿಸ್ತಾ ಇದ್ದೆ. ನನ್ನ ಕಣ್ಣು ಕುರುಡು ಅಂತ ಕೆಲವರು ತಿಳ್ಕೊಂಡಿರ್ಬೋದು. ಜಗಳೂರವರು ನಿಂತ್ಕೊಂಡು ಪಾಪ ಅವ್ರ ಕೈಲಿ ಗೌರವನ ಸಲ್ಲಿಸೋಕ್ಕೆ ಆಗ್ಲಿಲ್ಲ. ಇಲ್ಲಿ ಯಾರು DC ಇದ್ದಾರೆ, ಯಾರು ಆಫೀಸರ್ಸ್ ಇದ್ದಾರೆ, ನೀವು ಗಮನಿಸಿ. ಸುಮಾರು 7-8 ಕಡೆ ಆ ನಾಡಗೀತೆ ನಡೀತಾ ಇರ್ಬೇಕಾದ್ರೆ ಇನ್ನು ಕೂತ್ಕೊಂಡೇ ಇದ್ದರು. ಒಂದು ಗಮನದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಾನು ನನ್ನ ಮೇಲೆ ನಾನು ವಾಚ್ ಇಟ್ಕೊಂಡಿದ್ದೇನೆ. ನನ್ನನ್ನೇ, ನನ್ನ ಆ ನಡತೆ ಬಗ್ಗೆ, ನನ್ನ ಮಾತಿನ ಬಗ್ಗೆ, ನನ್ನ PAಗಳು, ನನ್ನ ಸ್ಟಾಫು, ನನ್ನ ಸಿಬ್ಬಂದಿಯವರು ಏನು ಮಾಡ್ತಾರೆ, ಯಾವ ರೀತಿ ನಡ್ಕೊಳ್ತಾರೆ, ಸೂಟ್ ಬೂಟ್ ಹಾಕೊಂಡಿರೋನ್ನ ಹೆಂಗೆ ಬಂದು ಆಂಟಿ ಚೇಂಬರ್ ಕರ್ಕೊಬರ್ತಾರೆ, ಹೆಂಗೆ ಒಳಗಡೆ ಬಿಡ್ತಾರೆ, ಅವನು 500 ರೂಪಾಯಿ ನೋಟ್ ಕೊಟ್ಟ ತಕ್ಷಣ ಯಾವ ರೀತಿ ಅವನು ಗನ್ಮೆನ್ ಟ್ರೀಟ್ ಮಾಡ್ತಾನೆ, ಇವೆಲ್ಲ ಕೂಡ ನನಗೆ ನನ್ನದೇ ಆದಂಥ ಅನುಭವಗಳನ್ನೆಲ್ಲ ನಾನೆಲ್ಲ ನೋಡಿದ್ದೇನೆ. ಸೊ ಅದಕ್ಕೆ ನಾನು ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಆಡಳಿತದಲ್ಲಿ ಯಾವ ರೀತಿ ನಡೀತಾ ಇದೆ, ನಮ್ಮ ಶಾಸಕರು ಕೂಡ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ,
ಅನ್ನೋದನ್ನು ನಾನು ನಮ್ಮ ಶಾಸಕರಿಗೂ ಕೂಡ ಹೇಳಿದ್ದೇನೆ, ನನ್ನ ಸಹೋದ್ಯೋಗಿಗೂ ಕೂಡ ಹೇಳಿದ್ದೇನೆ. ನಾನು ಸುಮ್ಮನೆ ನಿಮಗೆ ಒಂದು ಉದಾಹರಣೆ ಕೊಟ್ಟಿದ್ದೇನೆ. ನಾನು ಇಲ್ಲಿಂದ ನನಗೆ ಜಗಳೂರು ಕಾಣಲಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ನನಗೆ ಇಲ್ಲಿ ವಿತಿನ್ ಮಿನಿಟ್ ಐ ಗೆಟ್ ಎನ್ ಇನ್ಫಾರ್ಮೇಷನ್ ವಾಟ್ ಈಸ್ ಗೋಯಿಂಗ್ ಆನ್ ಅರೌಂಡ್ ಮೀ. ನಾನು ಇನ್ನು 7 ತಾಲೂಕು ಕಚೇರಿಗಳಲ್ಲಿ ಅದೇ ರೀತಿ ಕೂತಿದ್ರು. ಐ ವಿಲ್ ಲೀವ್ ಇಟ್ ಟು ದಿ ಆಫೀಸರ್ಸ್. ವಿಡಿಯೋ ರೆಕಾರ್ಡಿಂಗ್ ಇದೆ. ಯಾಕೆ ಕೂತಿದ್ರು ಅಂದರೆ ಗೌರವ ಯಾವ ರೀತಿ ಕೊಡಬೇಕು ಅನ್ನೋದು ಭಾಳ ಮುಖ್ಯ. ನಾವು ವಿ ಹ್ಯಾವ್ ಟು ಸೆಟ್ ಎನ್ ಎಕ್ಸಾಂಪಲ್. ಸೊ ಹಂಗೆ ಇವತ್ತು ನಾವು ಜನಸಾಮಾನ್ಯನ ಕಚೇರಿನ ಇವತ್ತು ಏನು ನಮಗೆ ಅವಕಾಶ ಸಿಕ್ಕಿದೆ, ಇದು ಚೆನ್ನಾಗಿ ನಾವು ಉತ್ತಮ ಕೆಲಸ ಮಾಡಲಿಲ್ಲ ಅಂತಂದರೆ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ, ಅಲ್ಟಿಮೇಟ್ಲಿ ನಾವು ಯಾರಿಗೋಸ್ಕರ ಮಾಡಬೇಕು? ಜನ ನಮಗೇನು ಒಂದು ಅವಕಾಶ ಕೊಟ್ಟಿದ್ದಾರೆ ಅದನ್ನು ಅವ್ರಿಗೆ ಸ್ಪಂದಿಸಬೇಕು. ಕೊನೆಗೆ ಎಲ್ಲೂ ಯಾರಿಗೂ ಸ್ಪಂದಿಸಲಿಲ್ಲ ಅಂತಂದರೆ ನಿಮ್ಮ ಕಾನ್ಷಿಯಸ್ಸಾರು ಒಪ್ಕೋಬೇಕು. ನಿಮ್ಮ ಕಾನ್ಷಿಯಸ್ಸಾರು ಏನಿದೆ ಅನ್ನೋದನ್ನು ಒಪ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ನಿಮಗೆಲ್ಲ ಹೇಳಬೇಕಾದಂಥ ನನ್ನ ಕರ್ತವ್ಯ. ಅಧಿಕಾರ ಒಂದು ಶಕ್ತಿಯ ಒಂದು ಸಂಕೇತ ಅಲ್ಲ. ನಿಮ್ಗೆ ಸಿಕ್ಕಿರೋ ಅಧಿಕಾರ ಇರ್ಬೋದು, ನಂಗೆ ಸಿಕ್ಕಿರೋ ಅಧಿಕಾರ ಇರ್ಬೋದು. ಇದು ಜವಾಬ್ದಾರಿಯ ಒಂದು ಸಂಕೇತ. ಅಧಿಕಾರ ಕೆಲವರು ದೊಡ್ಡದಾಗಿ ಚೇರ್ ಹಾಕ್ಬಿಟ್ಟು ಇದೊಂದು ಸಿಂಹಾಸನ ಅಂತಾರೆ. ನನಗೆ ಐ ಡೋಂಟ್ ಬಿಲೀವ್ ಇನ್ ಇಟ್. ಜನರ ಸೇವೆಗೆ ಸಿಕ್ಕಿದಂಥ ಒಂದು ಅವಕಾಶ ಅದು. ಮೂರ್ತಿಗೆ ಬೆಲೆ